ನಮ್ಮ ಮೈಸೂರು ಸಂಸ್ಥಾನ ಇವತ್ತಿಗೂ ನಮ್ಮ ಕರ್ನಾಟಕ ರಾಜ್ಯ ಶ್ರೀಗಂಧಕ್ಕೆ ಬಹಳ ಹೆಸರುವಾಸಿಯಾದದ್ದು. ಶ್ರೀಗಂಧದ ಮರ, ಶ್ರೀಗಂಧದ ತೈಲ ಇದು ವಿದೇಶಗಳಿಗೂ ಸಹ ರಫ್ತು ಮಾಡ್ತಾ ಇದ್ದೇವೆ. ಪ್ರಪಂಚದ ಬೇರೆ ಬೇರೆ ಕಡೆಯೂ ಶ್ರೀಗಂಧದ ಮರ ಬೆಳೆಯಲ್ಲ ಅಂತಲ್ಲ. ಆದರೆ ತೈಲದ ಗುಣಮಟ್ಟದ ಪ್ರಶ್ನೆ ಬಂದಾಗ ನಮ್ಮ ಮೈಸೂರಿನ ಶ್ರೀಗಂಧದ ತೈಲ ಏನಿದೆ ಅದರ ಗುಣಮಟ್ಟಕ್ಕೆ ಸರಿಸಮನಾಗಿ ಬೇರೆ ದೇಶಗಳ ತೈಲ ಬರೋದಿಲ್ಲ. ಈ ಶ್ರೀಗಂಧದ ತೈಲವನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋದಕ್ಕೆ ವಿಶ್ವೇಶ್ವರಯ್ಯ ಅವರು ಏನು ಮಾಡಿದ್ರು ಅಂತ ತಿಳ್ಕೋಬೇಕು. ತಮಗೆ ಪುಸ್ತಕ ಸಿಕ್ಕಿದೆಯಾ? ಸಿಕ್ಕಿಲ್ಲ, ಹೇಳಿ. ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ನಿರ್ಮಿಸಿದ್ರು. ಸೋಪ್ ಫ್ಯಾಕ್ಟ್ರಿ ಮತ್ತು ಆಯಿಲ್ಸ್, ಮೈಸೂರು ಸ್ಯಾಂಡಲ್ ಆಯಿಲ್. ಹೇಳಿ, ಪೂರ್ತಿ ಹೇಳಿ. ಅಷ್ಟೇ. ಶ್ರೀಗಂಧ ಎಣ್ಣೆ ತಯಾರಿಸಿದ್ರು ಫ್ಯಾಕ್ಟ್ರಿ. ಸೋಪ್ ಫ್ಯಾಕ್ಟ್ರಿ ಆರಂಭಿಸೋದಕ್ಕೆ ಕಾರಣರಾದರು ವಿಶ್ವೇಶ್ವರಯ್ಯ ಅವರು. ಈಗ ಶ್ರೀಗಂಧದ ಸಾಬೂನಿನ ಜೊತೆ ಬೇರೆ ಬೇರೆ ಥರದ ಅನೇಕ ಸಾಬೂನುಗಳನ್ನು ಬಳಸ್ತಾ ಇದ್ದೇವೆ. ನಮ್ಮ ಮೈಸೂರು ಸಂಸ್ಥಾನಕ್ಕೆ ಗಂಧದೆಣ್ಣೆಯ ಫ್ಯಾಕ್ಟ್ರಿ ಬೇಕು. ಈ ಕನಸನ್ನು ಕಂಡವರು ವಿಶ್ವೇಶ್ವರಯ್ಯ. ತಮಗೆ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ಮುಂದೆ ಬನ್ನಿ, ಸ್ವೀಕರಿಸಿ.